ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಟೈಟಲಲ್ಲಿ ನೋಡಿರ್ತೀರ, ನಾನಂತೂ ಬೆಂಗಳೂರು ಬಿಟ್ಟು ಎಲ್ಲರೂ ಹೊರಗೆ ಎಲ್ಲಾದರೂ ಸರಿ ಹೊರಗಡೆ ಹೋದರೆ ಸಾಕು ಅನ್ನೋ ಥರ ಅನ್ನಿಸ್ಬಿಟ್ಟಿದೆ. ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕು ಅಂತ ನನಗೇನಂತಂದರೆ, ಒಂದು ಇಲ್ಲಾದರೆ ಯಾವುದಾದ್ರು ರೆಸಾರ್ಟು ಆ ಥರ ಎಲ್ಲರೂ ಹೋಗಬೇಕು, ಒಂದು 2-3 ದಿನ ಆರಾಮಾಗಿರಬೇಕು. ಇಲ್ಲ ಅಂತಂದರೆ ನೆಕ್ಸ್ಟು ಅಮ್ಮ ಮನೆ, ನನಗೆ ಅದೇ ಒಂಥರ ರೆಸಾರ್ಟ್ ಇದ್ದಂಗೆ. ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ನಮಗೇನು ಇಷ್ಟನೋ ಅದು ಮಾಡ್ಕೊಂಡು ತಿಂದ್ಕೊಂಡು ರೆಸ್ಟ್ ತೊಗೊಳ್ಳೋದು. ಅದು ಒಂಥರ ನಮಗೆ ಹಂಗೇನೆ. ಸೊ ಇವತ್ತು ಅಮ್ಮ ರೆಸಾರ್ಟ್ಗೂ ಹೋಗಿ ಮಗು ಇಟ್ಕೊಂಡು ಇವಾಗ ಸದ್ಯಕ್ಕೆ ಆಗಲ್ಲ, ಜೊತೆಗೆ ಮಗು ಕರ್ಕೊಂಡು ಇವಾಗ ಫಸ್ಟ್ನೇ ಹಬ್ಬ ಖುಷಿ ಮಾದು ಯುಗಾದಿ ಹಬ್ಬದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಯುಗಾದಿ. ಸೊ ಅದಕ್ಕೆ ಇವತ್ತು ಅಮ್ಮ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಹೊರಡ್ಬೇಕಂತಂದರೆ ಇವಾಗ ನಮ್ಮ ಮನೆಯಲ್ಲೂ ಹಬ್ಬ ಅಲ್ವಾ. ಸೊ ಧೂಳು ತುಂಬು ಆ ಥರ ಎಲ್ಲ ಏನೂ ಹೊಡಿಲಿಲ್ಲ, ಯಾಕಂದರೆ ಅಮ್ಮ ಮನೆಗೆ ಊರಿಗೆ ಹೋಗ್ತಾ ಇರೋದ್ರಿಂದ ಬರೋಷ್ಟೊತ್ತಿಗೆ ಮತ್ತೆ ಧೂಳೆಲ್ಲ ಸಿಕ್ಕಾಬಟ್ಟೆ ಆಗಿರುತ್ತೆ. ಆದ್ದರಿಂದ ಅಮ್ಮಮ್ಮ ಹೇಳಿದ್ರು ಏನೂ ಕ್ಲೀನ್ ಮಾಡೋಕ್ಕೆ ಹೋಗಬೇಡ, ಹಾಗೇ ಬಾ ಅಂತ. ರಕ್ಷಿತ್ ಅಂತೂ ಊರಿಗೆ ಹೋಗ್ತೀನಿ ಅನ್ನೋ ಖುಷಿಗೆ ಹಿಂದಿನ ದಿನವೇ ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ದ. ರಕ್ಷಿತ್ ಇದು ಚಿಕ್ಕ ಮಗು, ಎಷ್ಟು 2 ಇಯರ್ಸ್ ಇರುವಾಗಲೂ 3 ಇಯರ್ಸ್ ಇರುವಾಗಲೂ ತೊಗೊಂಡು ಶರ್ಟು ಮೆಮೊರೀಸ್ಗೆ ಅಂತ ಹಂಗೆ ಇಟ್ಕೊಂಡಿದ್ದಾನೆ. ಅವನು ಇಟ್ಕೊಂಡಿರೋದಲ್ಲ, ಸಾರಿ ನಾನು ಇಟ್ಟಿರೋದು. ನೋಡಿ ಬಟ್ಟೆಗಳನ್ನೆಲ್ಲ ಹೆಂಗೆ ಕೆದ್ರಾಕಿ ಎಲ್ಲ ಕಿತ್ತು ಹಾಕಿ ಇಟ್ಟವನೇ. ಒಂದು ಸರಿ ನೋಡ್ಕೊಳ್ಳಿ ಅವನು ಆರ್ಡ್ರು. ನಾನೆಲ್ಲ ಜೋಡಿಸ್ಕೊಡ್ತಾ ಇರ್ತೀನಿ, ಮತ್ತೆ ಈ ಸ್ಥಿತಿಗೆ ಬರುತ್ತೆ, ಏನಾದರೂ ನೋಡ್ಕೊಳ್ತಾ ಅದು ಬಿಟ್ಬಿಟ್ಟಿದ್ದೀನಿ ಇವಾಗ. ಅದಕ್ಕೆ ಅವನು ಎಲ್ಲನೂ ಉಲ್ಟಾ ಇದೆ ರಶೀತ್, ಅದನ್ನು ಸರಿ ಮಾಡ್ಬೇಕು. ಯಾವಾಗ್ಲೂ ಇಟ್ಕೊಬೇಕಾದ್ರೆ ಯಾವಾಗ ಅದನ್ನು ಸರಿ ಮಾಡಿ ಇದು ಮಾಡಬೇಕು. ಅಯ್ಯೋ, ಇನ್ನೂ ಆಯಿತು 15 ವರ್ಷದ ಕೂಸು, ಇನ್ನೂ ಹೇಳ್ಕೊಡ್ಬೇಕು. ರಕ್ಷಿತ್ ಮೆಮೊರೀಸ್ಗೆ ಏನೇನು ಇಟ್ಟಿದ್ದೀನಿ ಅಂತಂದರೆ, ಇದೊಂದು ಶರ್ಟು, ಆಮೇಲೆ ಒಂದು ಫಸ್ಟು ಪ್ರೀ ನರ್ಸರಿನಲ್ಲಿ ವಿದ್ಯಾವೈಭವ ಸ್ಕೂಲ್ಗೆ ಹೋಗ್ತಾ ಇದ್ದ, ಪ್ರೀ ನರ್ಸರಿಗೆ. ಅದೊಂದು ಬ್ಯಾಗು, ಚಡ್ಡಿ, ಒಂದು ಸ್ವೆಟರು, ಶರ್ಟ್, ಇದಿಷ್ಟು ಇಟ್ಟಿದ್ದೀನಿ. ತುಂಬ ಬಟ್ಟೆಗಳನ್ನ ಇಟ್ಕೊಬೇಡ ರಶೀತ್, ಸ್ವಲ್ಪನೇ ಇಟ್ಕೊ ಸಾಕು. ಫ್ರೆಂಡ್ಸ್, ಇವಾಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೋಫಾ ಕವರ್ ಎಲ್ಲ ಹಾಕಿದಾಯ್ತು, ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಬಟ್ಟೆ ಪ್ಯಾಕ್ ಕೂಡ ಆಗಿದೆ. ಯಾಕಪ್ಪ ಅಂತಂದರೆ ಹಬ್ಬಕ್ಕೆ ಈ ಸರಿ ನಾವು ಊರಿಗೆ ಹೋಗ್ತಾ ಇದ್ವಿ. ಯಾವ ಊರಿಗೆ? ಅಲ್ಲಿ ಲಗೇಜ್ ಪ್ಯಾಕ್ ಎಲ್ಲ ಆಗಿದೆ. ರಕ್ಷಿತ್ ನೆನ್ನೆನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟ ಲಗೇಜ್, ಅವನ ಬಟ್ಟೆಗಳು ಏನೇನು ಬೇಕು ಎಲ್ಲ. ನಾನು ಕೂಸಿಲಿ ಆಟಾಡ್ತಾ ಇದ್ದೆ, ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡ್ಡೆ ಹಾಕಿರೋದು ನೋಡ್ಬಿಟ್ರೆ ಅವಳಿಗೆ ಫುಲ್ಲು ಖುಷಿಮಾ ಕಸ ಎಲ್ಲ ತಾರಿಸ್ತಾಳೆ, ಹಿಂಗೆಲ್ಲಾನು ಇಟ್ಕೊಂಡು ತಾರಿಸುತ್ತೆ. ಹಾಸಿಗೆ ಬಟ್ಟೆಗಳೆಲ್ಲ ಹೊಸೇಕು ಅಟ್ಲೆ ಕೊಡ್ತಾಯಿಲ್ಲ. ನಾನು ಈ ಕಡೆ ಹೋಗಲಿ ಆ ಕಡೆ ಹೋಗಲಿ ಎಲ್ಲ ಕಡೆನೂ ಬರ್ತಾಳೆ, ಅದೆಲ್ಲ ಅಂಡುತ್ತಾಳೆ. ಹಾಲೆ ಒಂದು ಗ್ಲಾಸ್ ಪೀಸ್ ಕೂಡ ಹೊಡೆದಾಕ್ಬಿಟ್ಲು. ತೋರಿಸ್ತೀನಿ ಬನ್ನಿ, ನನಗೆ ಸಾಕಾಗೋಗಿದೆ. ಈ ಕಡೆ ಹೋಗಂಗಿಲ್ಲ, ಆ ಕಡೆ ಹೋಗಂಗಿಲ್ಲ. ಎಲ್ಲೋಯ್ತು? ಎಲ್ಲಿ ಒಂದು ಹೊಡೆದು ಹಾಕಿದ್ಲು, ಮತ್ತು ಅದನ್ನೇ ಕೈಯಲ್ಲಿ ಮುಟ್ಟಕ್ಕೆ ಹೋಯ್ತದೆ. ಸದ್ಯ ನಾನು ಬಿಡಲಿಲ್ಲ, ಮೇಲೆ ಬಿಟ್ಟೆ. ಹೊಡೆದಾಗ ಎತ್ತದ ಹೆಂಗೆ ಗೊತ್ತಾ, ಮಾಮೂಲಿ ಬಿಸಾಕಲ್ವ, ಹಂಗೆ ಬಾಲ್ ಬಿಸಾಕ್ತಂಗೆ ಬಿಸಾಕಿದ್ಲು. ಅದು ಯಾವ ಮಾಯದಲ್ಲಿ ಇದನ್ನು ಎತ್ಕೊಂಡ್ಲು ಅಂತ ಗೊತ್ತಿಲ್ಲ. ಅಯ್ಯೋ ಹೋಗ್ಲಿ ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗ ಮನೆ ಕಸ ಗುಡಿಸಿ ಮನೆ ಒರೆಸ್ಬೇಕು. ರಕ್ಷಿತ್ಗೆ ಇವತ್ತು ಲಾಸ್ಟ್ ಎಕ್ಸಾಮು, ಮುಗಿಸ್ಕೊಂಡು ಬರ್ತಾನೆ. ಮ್ಯಾಥ್ಸ್ ಇದೆ, ಅವನು 3-3:30 ಅಷ್ಟೇ ಬರ್ತಾನೆ. ಇವಾಗ ಟೈಮ್ ಬಂದು 12:15. ಇದು ಒಂದು ರೌಂಡ್ ಆಲೆ ಮಲಗಿದ್ದೆ, ಎದ್ದೈತೆ. ಏನದು ವಾಟರ್ ಮೆಲನ್ ಬೀಜ ತಿಂತಾ ಇದ್ದೀರೋ? ಕಲ್ಲಂಗಡಿ ಹಣ್ಣಿನ ಬೀಜ ತಿಂತಾವಳೆ, ಹಂಗೆ ನೋಡ್ಕೊಂಡು. ಆಮೇಲೆ ನಾನು ಫಸ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮತ್ತು ಬೆಡ್ ಸ್ಪ್ರೆಡ್ಗಳೆಲ್ಲ ಚೇಂಜ್ ಮಾಡ್ಕೊಂಡು ಬಂದೆ. ಆಮೇಲೆ ಇವಾಗ ಕಸ ಗುಡಿಸಿ ಮನೆ ಒರೆಸಿ ಇವಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಇದು ಮಾಡಬೇಕು. ಸೋಮ್ ಕೂಡ ಬೇಗ ಬರ್ತೀನಿ ಅಂದರು. ಸೋಮ್ ಬರಲ್ಲ ಇವತ್ತು ಅಮ್ಮ ಊರಿಗೆ, ಯಾಕೆಂದರೆ ಅವರಿಗೆ ನೆಕ್ಸ್ಟ್ ಫ್ರೈಡೇ ಮೀಟಿಂಗ್ ಇದೆ. ಅದಕ್ಕೋಸ್ಕರ ನಾನು ಬರಲ್ಲ ನಿಖಿತಾ ಅಂತ ಅಂತಿದ್ದಾರೆ. ಅದಕ್ಕೆ ನಾನೇನೆ ಸರಿ ಆಯಿತು, ಗುರುವಾರ ಪ್ರಿಪ್ರೇಷನ್ ಇದೆ ಅಂತ ಆಗಲ್ಲ, ಸುಮ್ಮನೆ ಯಾಕೆ ಬರೋದು ಹೋಗೋದು ಇಲ್ಲ ಅಂತ. ಸೊ ನನಗೂ ಸಾಕಾಗಿ ಹೋಗ್ಬಿಟ್ಟಿದೆ, ಒಂದು ಸ್ವಲ್ಪ ಫ್ರೀ ಬೇಕು ಅಂತ ಅನಿಸ್ಬಿಟ್ಟಿದೆ. ಅಟ್ಲೀಸ್ಟ್ ಒಂದು ವಾರ ಸಾಕಾಗಿರೋದು ಅಂತಂದರೆ ಒಬ್ಬಳೇ ಇವಳನ್ನ ನೋಡ್ಕೊಂಡು ಆ ಥರ. ಸೊ ಅಲ್ಲಿ ಅಮ್ಮ ಇದ್ದರೆ ಇವಳು ನನ್ನ ಅವಶ್ಯಕತೆ ಇಲ್ಲ. ಆದ್ರಿಂದ ಸೊ ತಾಯಿ ಮನೆಗೆ ಹೋಗ್ಬೇಕು ಅಪರೂಪಕ್ಕೆ. ಸೊ ತಂದೆ ತಾಯಿ ಮನೆಗೆ ಹೋಗೋರು ಇದ್ದಾರೆ, ಹೆಣ್ಮಕ್ಳು ಹೋಗ್ಬಿಟ್ಟು ಈ ಥರ ರಜದಲ್ಲಿ ಸುಮಾರು ದಿನ ರಜದಲ್ಲಿ ಈ ಥರ ಇದ್ಬಿಟ್ಟು ಬರ್ತಾರೆ. ನಾನು ಅಷ್ಟು ದಿನ ಎಲ್ಲ ಯಾವತ್ತೂ ಇಲ್ಲ.
3-4 ದಿನ. ಇತ್ತೀಚೆಗಂತೂ ಸೋಮ್ ಜೊತೆ ಹೋಗ್ತೀನಿ, ಸೋಮ್ ಜೊತೆ ಬಂದ್ಬಿಡ್ತೀನಿ, ಆ ಥರ ಇರ್ತಿತ್ತು. ಈ ಸರಿ ಸೋಮ್ ಅಂದ್ರೆ ಇರೋದ್ರಿಂದ ನೀನು ಹೋಗು, ಆಮೇಲೆ ಬೇಕಿದ್ರೆ ನಾನು ಬರ್ತೀನಿ ನೀನು ಕರ್ಕೊಂಡು ಬರೋಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇ ಟ್ರೈನಲ್ಲಿ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಪಟ ಅಂತ ನೋಡು ಏಯ್ ಗೊಂಬೆ ಮೋತಿ ನೋಡಿ, ಅಲ್ಲಿ 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 ಮೋತಿ 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 ಮೋತಿ. ಹಾಂ ಓಕೆ, ಇವಾಗ ಪಟ ಅಂತ ಎಲ್ಲ ಡ್ರಾಮಾ ಇದೆಲ್ಲ ಡ್ರಾಮಾ. ಓಕೆ, ಪಟ ಅಂತ ಮನೆ ಕಸ ಗುಡಿಸ್ಬಿಟ್ಟು ಮನೆ ಒರೆಸಿ ಬೇಗ ಫ್ರೆಶ್ ಅಪ್ ಆಗಿಬಿಡ್ತೀವಿ. ಸೆಕೆ ಹಾಂ ಏನು ಹ್ಞೂ ಓಕೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು. ಟೈಮ್ ಬಂದು 2:20 ಕರೆಕ್ಟಾಗಿ 2:15, 5 ಮಿನಿಟ್ಸ್ ಫಾಸ್ಟ್ ಇದೆ, ಯಾವಾಗಲೂ ಫಾಸ್ಟ್ ಇರುತ್ತೆ. ನನ್ನ ಮಗಳಿಗೆ ರೆಡಿ ಮಾಡಿದ್ದಾಯಿತು, ಸ್ನಾನ ಮಾಡಿಸಿದ್ದಾಯಿತು. ಇವಾಗ ಒಂದು ಊಟ ಮಾಡಿಸಿ ನಿದ್ದೆ ಟೈಮ್ ಅವಳಿಗೆ ನಿದ್ದೆ ಮಾಡಿಸ್ಬೇಕು. ಪೂಜೆಗೆ ಇವಾಗ ರೆಡಿ ಮಾಡಬೇಕು. ನನಗೂ ಕೂಡ ಸ್ನಾನ ಆಯಿತು. ಇವಾಗ ನೆಕ್ಸ್ಟ್ ಅವಳಿಗೆ ಒಂದು ಸ್ವಲ್ಪ ತಿನ್ಸೋಣ, ಇಲ್ಲಾಂದ್ರೆ ದೇವ್ರ ಸಾಮಾನು ತೊಳೆದು ಆಮೇಲೆ ತಿನ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗೊತ್ತಾಗ್ತಾ ಇಲ್ಲ. ಅವಳಿಗೆ ನಿದ್ದೆ ಇನ್ನೂ ಬಂದಿಲ್ಲ ಅನಿಸುತ್ತೆ. ಸ್ನಾನ ಮಾಡಿಸುವಾಗ ನಿದ್ದೆ ಬರೋ ಥರ ಹಿಂಗೆ ಮಾಡ್ತಾಯಿದ್ವಿ. ಎದ್ದು ಆಮೇಲೆ ರೆಡಿ ಮಾಡ್ಬೇಕಾರೆ ಎಂಥ ನಿದ್ದೆನೂ ಇಲ್ಲ, ಏನಿಲ್ಲ, ಎಲ್ಲ ಹೊರಟೋಯ್ತು ನಿದ್ದೆ ಹಂಗೆ ಗಾಳಿಗೆ ತೂರ್ಕೊಂಡು. ಖುಷಿ ಮ್ಯಾಮ್ ಓಕೆ. ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಮಾಡು. ಹಾಯ್ ಫ್ರೆಂಡ್ಸ್, ಹಾಯ್ ಬಾಯ್ ಖುಷಿ, ಬಾಯ್ ಖುಷಿ, ಬಾಯ್ ಖುಷಿಮಾ, ಬಾಯ್ ಖುಷಿ. ಕುಣಿಯಬಾರದು ಹಾಸಿಗೆಯ ಮೇಲೆ ಕುಣಿಯಬಾರದು. ಹೇಳು, ಕುಣಿಯಬಾರದು ಹೇಳು, ಯಾರಿಗೂ ಹೇಳು. ಹಾಸಿಗೆಯ ಮೇಲೆ ಕುಣಿಯಬಾರದು. ಅಲ್ಲಿ ತೋರಿಸು. ಹಿಂಗೆ ಅಂತಾಳೆ, ಕುಣಿಬಾರ್ದು ಹಾಸಿಗೆ ಮೇಲೆ ಕುಣಿಬಾರ್ದು ಅಂತ ಹಿಂಗೆ ಹೇಳುತ್ತೆ. ಬಂಗಾರ ಅವ್ರ ಜೀವನದಲ್ಲೂ ಮೊಮ್ಮಗಳು ಬರ್ತಾಳೆ ಅಂತ ಎಕ್ಸೈಟ್ ಆಗ್ಬಿಟ್ಟವ್ರೆ. ಯಾವಾಗ ಬರ್ತಾಳೆ ನನ್ನ ಮಗಳು? ಅದರಲ್ಲಿ ರಿಷಿ ಬೇರೆ ಒಂದು 3 ಸರಿ ಫೋನ್ ಮಾಡಿದ್ದ. ನಮ್ಮನೆಗೆ ಫಸ್ಟು ಕರ್ಕೊಬಂದ್ಬಿಟ್ಟು ಆಮೇಲೆ ಖುಷಿ ಕೊಟ್ಬಿಟ್ಟು ಹೆಂಗಾರು ಎಲ್ಲರೂ ಹೋಗು ಅಂತ ಹೇಳ್ತಾನೆ. ಹೋಗೋದೇ ಟೈಮ್ ಆಗ್ಬಿಡುತ್ತೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ರಕ್ಷಿತ್ ಬೇಗನೆ ಹೊರಡ್ಬೋದಾಗಿತ್ತು. ನಾವು ಇವಾಗ ಹೊರಡ್ತಾ ಇರೋದು 5:15 ಟ್ರೈನ್ಗೆ, ಶತಾಬ್ದಿಗೆ. ಅದು ಟ್ರೈನ್ ಟಿಕೆಟ್ ಸಿಗ್ತಾ ಇಲ್ಲ ನನಗೆ. ಸೋಮ ಆಮೇಲೆ ಹೇಳಿದ್ರು ಮೀಟಿಂಗ್ ಇದೆ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಡ್ತೀವಿ. ಆಮೇಲೆ ಮೀಟಿಂಗ್ ಇದೆ ನಿಖಿತ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆಮೇಲೆ ಬುಕ್ ಮಾಡಿದ್ದು. ವೇಟಿಂಗ್ ಲಿಸ್ಟ್ ಇತ್ತು. ಲಾಸ್ಟಿಗೆ AC ಬರುತ್ತಲ್ಲ ಅಲ್ಲಿ ಬುಕ್ ಮಾಡಿದ್ವಿ. ನನಗೆ ನಿಜವಾಗ್ಲೂ AC ಕೋಚ್ ಅದೇನಿದೆ ಇಷ್ಟ ಆಗಲ್ಲ ನನಗೆ. ಯಾಕೆಂದರೆ ತುಂಬ ಚಳಿ ಇರುತ್ತೆ ನಮ್ಗೆ, ಅಷ್ಟೆಲ್ಲ ತಗೊಳ್ಳೋದು ಸರಿ. ಇವಾಗ ಹಿಂಗೋ ಸೆಕೆಗಾಲ ಅಲ್ವಾ, ನೋಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಸೊ ನಂಗೊಂದು ಸರಿ ಹೋಗ್ಬಿಟ್ಟು ಯಾಕಾದರೂ ಓದ್ನೋ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಪ್ರೈಸ್ ಜಾಸ್ತಿ ಅಂತಲ್ಲ, ಆದರೆ ಏನೋ ಇಷ್ಟ ಆಗಲ್ಲ ನನಗೆ. ನಾರ್ಮಲಲ್ಲಿ ಹೋಗೋದೇ, ಜನರಲಲ್ಲಿ ಹೋಗೋದೇ ನನಗೆ ಇಷ್ಟ. ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನಿಸುತ್ತೆ. ಸರಿ ಬೇಡ, ಸಾಕು. ಇವಾಗ 3 ಗಂಟೆ ಟ್ರೈನಿಗೆ ಹೋಗೋಣ ಅಂತಂದರೆ ಅವ್ನು ಬರೋದೇ 3:30-4 ಗಂಟೆ ಆಗುತ್ತೆ ರಕ್ಷಿತ್. ಅದಕ್ಕೋಸ್ಕರನೇ ಸೋಮ್ ಇವಾಗ ಏನಂದರೆ ಹಬ್ಬ ನಾಳೆ ಇರೋದಲ್ವ, ಇವತ್ತು ಅಂದರೆ ಮಂಗಳವಾರ. ಸೋಮ್ ಏನಂದ್ರು ಎಲ್ಲ ತೋರಣ, ಬಾಳೆ ಬಾಳೆ ಅಂತೀನಿ, ಸಾರಿ, ಬೇವಿನ ಎಲೆ ಅದೆಲ್ಲ ಕಟ್ಬಿಡು ಇದಕ್ಕೆ ಅಂತ ಹೇಳಿದರು, ತೋರಣ ಥರ. ಅದನ್ನು ಮಾಡಿ ನಾನು ಪೂಜೆ ಮಾಡಿ ಹೊಡೋ ಕರೆಕ್ಟ್ ಆಗುತ್ತೆ. ಓಕೆ, ಇವಾಗ ಒಂದು ಸ್ವಲ್ಪ ದೇವಸ್ಥಾನ ತೊಳೆದು ಆಮೇಲೆ ಇದಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ವ್ಲಾಗ್ನ ಹಂಗಾಗಿ ಹಚ್ಚು ಕ್ಲಿಪ್ಪಿಂಗ್ ತಗೋತಾ ಹೋಗ್ತಾಯಿದ್ದೀನಿ. ಯಾಕಂದರೆ ತುಂಬ ಕೆಲಸ ಇದೆ. ಎಲ್ಲ ಮುಗಿಸಿ ನೀಟಾಗಿ ನಾನು ಹೊರಡ್ಬೇಕಂದ್ರೆ ವೀಡಿಯೋ ಮಾಡ್ತಾ ಕೂತ್ಕೊಳ್ಳೋಕ್ಕಲ್ಲ. ನನಗೆ ಸಿಕ್ತಂಗೆ ಒಂದು ಸ್ವಲ್ಪ ಚಿಕ್ಕ ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್.
ಮೋಸ್ಟ್ಲಿ ನನ್ನ ಮಗಳಿಗೂ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ, ಹಿಂಗೆ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಅಂತ. ಅಂದರೆ ಏನಂದರೆ ನಾನು ರೆಡಿ ಆದರೆ ಎಲ್ಲೋ ಹೊರಗಡೆ ಹೋಗ್ತೀವಿ ಅನ್ನೋ ಥರ ಅವಳಿಗೆ ಗೊತ್ತಾಗ್ತಾಯಿದೆ ಅನಿಸುತ್ತೆ. ಅದಕ್ಕೋಸ್ಕರ ಸರಿ ಆಯಿತು ಅಂದರೆ ಇದು ಬಂದು ಹಿಂದಿನ ದಿನದ ಬ್ಲಾಗ್, ಅಂದರೆ ಯುಗಾದಿ ಹಬ್ಬದ ದಿನದ ಬ್ಲಾಗ್ ಅಲ್ಲ, ಹಿಂದಿನ ದಿನ ನಾವು ಅಮ್ಮ ಮನೆಗೆ ಹೊರಬೇಕು ಅಂತ ಇರೋದು. ಸೋಮ್ ಹೇಳಿದ್ದು ಪೂಜೆ ಮಾಡಿಬಿಟ್ಟೆ, ನಾನು ಹೇಳಿದೆ ಸೋಮ್ಗೆ ಪೂಜೆ ಮಾಡಿಬಿಟ್ಟು ಮನೆಯಲ್ಲೇ ಹೋಗ್ತೀನಿ ಸೋಮ್, ಆಮೇಲೆ ಸರಿ ಹೋಗುತ್ತೆ. ಆದರೂ ನೆಕ್ಸ್ಟ್ ಡೇ ಸೋಮ್ ಮನೆಯಲ್ಲಿ ಪೂಜೆ ಮಾಡೋಕ್ಕೂ ಕೂಡ ಕರೆಕ್ಟ್ ಆಗುತ್ತೆ. ಅಂದರೆ ಹಬ್ಬದ ದಿನ ನಾವು ನೀಟ್ ಮಾಡೋದ್ರೆ ಅಲ್ವಾ ಅವರು ಪೂಜೆ ಮಾಡೋಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಎತ್ಕೊಂಡೇ ದೇವಸ್ಥಾನ ಮನೆಯಲ್ಲೇ ತೆಗ್ದೆ. ಅದಾದಮೇಲೆಲ್ಲ ಕ್ಲೀನ್ ಮಾಡಾದಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನವಾಗಿ ಟಿ ವಿ ಯಾವ್ದಾದ್ರು ಅವಳು ಫೇವ್ರೆಟ್ ಸಾಂಗ್ಸ್ ಆ ಥರ ಹಾಕ್ಕೊಟ್ಬಿಟ್ರೆ ನೋಡ್ತಾ ಕೂತ್ಕೊಂಡಿರ್ತಾಳೆ. ಎಷ್ಟೇ ಮಾಡಿದ್ರೂ ನಿದ್ದೆ ಮಾಡ್ತಾಳೆ, ಎಷ್ಟೇ ಮಾಡಿದ್ರೂ ನಿದ್ದೆ ಮಾಡ್ತಾಳೆ. ನಾನು ಹಿಂಗೆ ಸರ್ಕಸ್ ಮಾಡಿಸ್ದೆ, ಹಿಂಗೆ ಸರ್ಕಸ್ ಮಾಡ್ತೆ, ಏನೇ ಮಾಡಿದ್ರು ನಿದ್ದೆ ಮಾಡ್ತಾಳೆ. ಆ್ಯಕ್ಚುಲಿ ಅವಳು ಸ್ನಾನ ಮಾಡಿಸಿದ್ಮೇಲೆ ಮಲ್ಕೊಂಬಿಡ್ತಾಳೆ 1 hour 2 hours. ಬೆಳಗ್ಗೆಯಿಂದ ಒಂದು ಅರ್ಧ ಗಂಟೆ ಮಲಗಿರೋದು ಅಷ್ಟೇ, ಅದು ಬಿಟ್ಟರೆ ಮಲಗೇ ಇಲ್ಲ. ಅಷ್ಟರಲ್ಲಿ ಸೋಮ್ ಕೂಡ ಬೇಗನೆ ಬಂದರು, 3 ಗಂಟೆ ಅಷ್ಟರಲ್ಲಿ ಬಂದುಬಿಟ್ರು. ಯಾಕೆಂದರೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಅದೆಲ್ಲ ತೊಗೊಂಬರ್ತೀನಿ ಅಂತ ಹೇಳಿದರು, ಪೂಜೆಗೆ ಹಣ್ಣು ಅದೆಲ್ಲನೂ. ಅದರಿಂದ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲ ಓರಲ್ ಪೂಜೆಗೆಲ್ಲ ಹೂವು ಮುಡಿಸಿ ಎಲ್ಲ ಕ್ಲೀನ್ ಮಾಡಿದೆ. ಹಣ್ಣು ಬೇಕಾಗಿತ್ತು, ಜೊತೆಗೆ ಮಾವಿನ ಸೊಪ್ಪು ಅದೆಲ್ಲ ಹೊಸ್ಲಿಗೆಲ್ಲ ಹಾಕಿ, ಹೊಸ್ಲಿಗೆಲ್ಲ ತೋರಣ ಥರ ಎಲ್ಲ ಕಟ್ಟಿ ಇದು ಮಾಡಬೇಕಾಯ್ತಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಸೊ ಇವಾಗ ಸೋಮ್ ಕೂಡ ಬಂದಿದ್ದ ತಕ್ಷಣವೇ ಅವ್ರ ಅಪ್ಪನ ನೋಡಿ ಫುಲ್ ಎಕ್ಸೈಟ್ ಆಗಿಬಿಡ್ತಾಳೆ ನನ್ನ ಮಗಳು, ಎತ್ಕೊಳ್ಳೋವರೆಗೂ ಬಿಡೋದಿಲ್ಲ. ಇವಾಗ ಸೋಮ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೆ ಮಗಳನ್ನ ಎತ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಬಿಡಲ್ಲ ಅವಳು. ಅವ್ರು ಬಾತ್ರೂಮ್ಗೆ ಹೋದರೆ ಬಾತ್ರೂಮ್ ಹತ್ರ ಡೋರ್ ಬಡಿತಾ ಅಲ್ಲೂ ಕೂಡ ಅಳ್ತಾ ನಿಂತ್ಕೊಂಡು ಬಿಡ್ತಾಳೆ. ಅದಕ್ಕೆ ಬಾ ಖುಷಿ ಬಾ ಇರಿ ಬಾ ಅಪ್ಪಾಜಿ ಬರ್ತೀಯಾ? ನಮ್ಮ ಹತ್ರ ಹೋಗಿ ಹೋಗಲ್ವಾ? ಕ್ಯಾಮ್ರಾ ಇಟ್ಟಿದಾರಲ್ಲಿ ಕುಣಿಯಬಾರದು ಕುಣಿಯಬಾರದು, ಹಾಸಿಗೆಯ ಮೇಲೆ ಕುಣಿಯಬಾರದು. ಅಕ್ಕ ಸೊ ನೆಕ್ಸ್ಟು ಸೋಮ್ ಕೈಲಿ ಪಾಪುನ ಕೊಟ್ಟು ನೆಕ್ಸ್ಟ್ ನಾನು ಪೂಜೆಗೆ ರೆಡಿ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ತೋರಣ ಅಂತಂದರೆ ಇವಾಗ ಒಂದು ದಾರದಲ್ಲಿ ತೋರಣ ಒಂದೊಂದೇ ಮಾವಿನೆಲೆ ಸೊಪ್ಪೆಲ್ಲ ಬಿಡಿಸಿ ಕಟ್ಟೋದು ಆ ಥರ ಎಲ್ಲ ಏನು ಮಾಡೋಕ್ಕೋಗಲ್ಲ. ಒಟ್ಟಿಗೆ ಏನು ಮಾಡ್ತೀನಿ, ಒಟ್ಟಿನಲ್ಲಿ ಬೇವು ಚಿಗುರು ಚೆನ್ನಾಗಿತ್ತು, ಸೋಮು ತಂದಿದ್ದು ಒಳ್ಳೆ ಹಸ್ರಾಗಿ ಚೆನ್ನಾಗಿದ್ವು. ಅದಕ್ಕೆ ಬೇವಿನ ಎಲೆನ ಸೇರಿಸ್ಬಿಟ್ಟು, ಅಂದರೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎರಡು ಮಿಕ್ಸ್ ಮಾಡಿಬಿಟ್ಟು ಬಾಗಿಲಿಗೆ ಸಿಗಿಸ್ತೀನಿ. ಜೊತೆಗೆ ಒಂದು ಸ್ವಲ್ಪ ಬಾಲ್ಕನಿಯಲ್ಲಿ ಒಂದು ಸ್ವಲ್ಪ ಇಡ್ತೀನಿ. ಮತ್ತು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಗೋಪುರ ಅದೇನಿದೆ ಮಂದಿರ, ಅದನ್ನು ಕೂಡ ಅದ್ರ ಮೇಲೂ ಒಂದು ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಇಡೋದು, ಆ ಥರ ಮಾಡ್ತೀನಿ ನಾನು ಯೂಶಲಿ. ನಮ್ಮಮ್ಮ ಮನೆಯಲ್ಲಾದರೆ ತೋರಣ ಎಲ್ಲ ನೀಟಾಗಿ ಒಂದು ದಾರದಲ್ಲಿ ಕಟ್ಬಿಟ್ಟು ಉದ್ದಕ್ಕೂ ಬಾಗಿಲಿಗೆ ಹಾಕ್ತೀವಿ. ಆದರೆ ಇಲ್ಲೆಲ್ಲ ಏನಿಲ್ಲ, ನಾನು ಯಾವಾಗಲೂ ಅಷ್ಟೇ ವರ್ಷ ಆದರೆ ಸೋಮ್ ಏನಾದರೂ ಕಟ್ಟಿದ್ರೆ ತೋರಣ ಥರ ನಾನು ಅವ್ರು ಕಟ್ಟಿದಂಗೆ ಅಷ್ಟೇ. ಇಲ್ಲ ಅಂದರೆ ನಾನು ಒಬ್ಬಳೇ ಮಾಡೋದು ಅಂತಂದರೆ ಈ ಥರನೇ ಮಾಡ್ತೀನಿ ಬೆಸ್ಟ್, ಸುಮ್ಮನೆ ಈ ಥರ ಸಿಗಿಸ್ಬಿಟ್ರೆ. ಯಾಕಂದರೆ ಆಲ್ರೆಡಿ ಬಾಗಿಲಿಗೆ ತೋರಣ ಥರ ಇದು ಹಾಕಿರ್ತೀವಲ್ವ, ಡೈಲಿ ಯೂಸ್ಗೆ ಹಾಕಿರ್ತೀವಲ್ಲ, ಅದನ್ನೇ ಜಾಸ್ತಿ ಮಾಡಲ್ಲ. ಆದರೂ ಯುಗಾದಿ ಹಬ್ಬದ ದಿನ ಈ ರೀತಿ ಬಾಗಿಲಿಗೆ ಹಸಿರು ತೋರಣ ಟೈಪ್, ಮಾವಿನ ಎಲೆ ಆಗಲಿ ಬೇವಿನ ಎಲೆ ಆಗಲಿ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಮನೆಯೇ ಒಂದು ಹೊಸ ಲುಕ್ ಬಂದುಬಿಡುತ್ತೆ ಆ ಬಾಗಿಲಿಗೆ. ನನಗಂತೂ ನೋಡೋಕ್ಕೆ ತುಂಬಾ ಖುಷಿ ಅಂತ ಅನಿಸ್ತಿತ್ತು. ಹಸಿರು ಕಲರ್ ಕಾಣಿಸ್ತಿದ್ದಕ್ಕೆ ಹಿಂದೆ ಹೋಗೋದು ಮುಂದೆ ಬರೋದು, ಹಿಂದೆ ಹೋಗೋದು ಮುಂದೆ ಬರೋದು, ಆ ಥರ ಮಾಡ್ತಾನೆ ಇದ್ದೆ. ಅಂದರೆ ನೋಡೋದಕ್ಕೆ ನನಗೆ ಅಷ್ಟು ಖುಷಿ ಅಂತ ಅನಿಸ್ತಾಯಿತ್ತಲ್ಲ, ಅದಕ್ಕೋಸ್ಕರ ಕಣ್ಣಿಗೆ ಒಂಥರ ತಂಪು. ಚೈತ್ರ ಮಾಸ ಬಂತು. ಸೊ ಮತ್ತು ಚಿಗುರು ಎಲ್ಲ ಮರಗಳು ನೋಡ್ತಾಯಿದ್ರೆ ಹೊಸದಾಗಿ ಎಲೆಗಳು ಚಿಗುರು ತರತ್ತೆ, ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಆಮೇಲೆ ಇವಾಗ ದೇವ್ರ ಮನೆಗೆ ಒಂದೊಂದು ಎಲೆ ಅಲ್ಲಿ ಸಿಕ್ಸೋಕ್ಕಾಗೋದಿಲ್ಲ ನಮ್ಮ ಮನೆ ದೇವ್ರ ಮನೆಯಲ್ಲಿ, ಆದ್ರೂ ಒಂದೊಂದು ಎಲೆಗಳನ್ನ ಮಾತ್ರ ಎಲೆ ಕಿತ್ತು ಮಾವಿನ ಎಲೆನ ಒಂದೊಂದೇ ದೇವ್ರ ಫೋಟೋಗೆ ಸಿಕ್ಸ್ತಾ ಇದ್ದೀನಿ. ನೆಕ್ಸ್ಟು ಪೂಜೆ ಮಾಡೋದೊಂದೇ ಬ್ಯಾಲೆನ್ಸ್, ಅಂದರೆ ದೀಪ ಹಚ್ಚೋದೊಂದು.
ಖುಷಿ ಮಾವಂತೂ ಅವಳಿಗೆ ಏನಂದರೆ ನಾವೆಲ್ಲ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅವಳಿಗೆ ಗಂಟೆ ಕೊಟ್ಬಿಟ್ರೆ ಅವಳು ಗಂಟೆ ಹೊಡಿತಾ ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ. ಇವಾಗ ಅವಳ ಕೈಲೇ ಕೊಟ್ಟಿದ್ದೀನಿ, ಅವಳು ಗಂಟೆ ಹೊಡಿತಾ ಇದ್ದಾಳೆ. ಎಷ್ಟು ಗೊತ್ತಾ ಮಕ್ಕಳಿಗೆ ನಾವು ಹೆಂಗೆ ಹೇಳ್ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾರಲ್ಲ, ಹಾಗೆ ಒಂಥರ ಖುಷಿ ನನಗೂ. ಮತ್ತು ಆಗಲೇ ಟೈಮ್ ಬಂದು 3:30-4 ಗಂಟೆ ಹತ್ರ ಆಗಿತ್ತು. ರಕ್ಷಿತ್ ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡೇ ಪೂಜೆ ಮಾಡ್ತಾಯಿದ್ದೆ. ಯಾಕೆಂದರೆ 3:30 ಅಷ್ಟೊತ್ತಿಗೆ ಬಂದುಬಿಡ್ತಾಯಿದ್ದ. ಮತ್ತು ಇವತ್ತು ಒಂದು ಲಾಸ್ಟ್ ಡೇ ಸ್ಕೂಲ್ ಬೇರೆ, ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಏನು ಬೇರೆ ಟೈಮಲ್ಲಿ ಎಷ್ಟು ಬೇಗ ಬರ್ತಿದ್ನಲ್ಲ ಅಂತ. ಆಮೇಲೆ ಒಂದು ಬಂದಮೇಲೆ ಕೇಳಿದೆ, ಯಾಕೋ ರಕ್ಷಿತ್ ಅಂದರೆ ಇದು ಲಾಸ್ಟ್ ಡೇ ಅಮ್ಮ, ಆದ್ದರಿಂದ ಫ್ರೆಂಡ್ಸ್ ಎಲ್ಲರೂ ಹಗ್ ಮಾಡಿ ಎಲ್ಲರೂ ಒಂಥರ ಫೀಲ್ ಅಲ್ವಾ, ಲಾಸ್ಟ್ ಡೇ ಇವತ್ತು ಸ್ಕೂಲು ಅನ್ನೋದೊಂದು ಎಲ್ರಿಗೂ ಒಂದು ಇದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಮ್ಮ ಇವತ್ತೇನಾದ್ರು ಊರಿಗೆ ಹೋಗೋದಿಲ್ಲ ಅಂದಿರಿ, ಇನ್ನೂ ಲೇಟಾಗಿ ಬರ್ತಾಯಿದ್ದೆ ಅಂತ ಹೇಳ್ತಾ ಇದ್ದ. ಸೊ ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಪಟಪಟ ಅಂತ ಪೂಜೆ ಮಾಡಿ ಮುಗಿಸ್ತಾ ಇದ್ದೀನಿ. ಪೂಜೆ ಮಾಡಿದ್ದೆಲ್ಲ ಆಯಿತು. ನನ್ನ ಮಗ ಇನ್ನೇ ಬೇಗ ಎಷ್ಟೊತ್ತಿಗೆ ಬರ್ತಾಯಿದೆ, ಇವತ್ತೇನೋ ಇನ್ನೂ ಬೇಗ ಬಂದಿಲ್ಲ. ಮೋಸ್ಟ್ಲಿ ಸ್ಕೂಲ್ ಬಸ್ ಏನೋ ಲೇಟ್ ಆಗಿರಬೇಕು, ಅದಕ್ಕೋಸ್ಕರ. ಓಕೆ, ಇವಾಗ ಅವಳು ನಿದ್ದೆನೇ ಮಾಡಿಲ್ಲ. ಅವಳಿಗೂ ಅದೇನು ಖುಷಿನೋ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ, ಹೋಗಬೇಕು ನಾವು ಊರಿಗೆ ಹೋಗ್ತೀವಿ ಅಂತ ಏನೋ ಗೊತ್ತಾಗ್ಬಿಟ್ಟಿದೆಯೇನೋ, ನಿದ್ದೆನೇ ಮಾಡಿಲ್ಲ. ಮೋಸ್ಟ್ಲಿ ಜರ್ನಿ ಮಾಡ್ಬೇಕಾದ್ರೆ ಮಲ್ಕೋತಾಳೆ ಅಂತ ಅಂದ್ಕೊತೀವಿ. ಓಕೆ, ಸೊ ಮಾವಿನ ಎಲೆ ಬೇವಿನ ಎಲೆ ಅದೆಲ್ಲ ತಂದಮೇಲೆ ಪೂಜೆ ಮಾಡಿದಾಯಿತು. ಓಕೆ, ಇವಾಗ ಪಟಪಟ ಅಂತ ಲಗೇಜ್ ಏನೇನು ಮರ್ತಿದ್ದೀನಿ, ಏನೇನು ಇದೆ ತಗೋಬೇಕು. ಕಾಲೇಜ್ ಅಂತೆ, ಯಾವುದೇ ಕಾಲೇಜ್ ಆಲ್ರೆಡಿ ಅಡ್ಮಿಷನ್ ಆಗಿದೆ, ಮತ್ತೆ ಕಾಲ್ ಮಾಡ್ತಾನೆ ಇದ್ದಾರೆ. ಓಕೆ, ಇವಾಗ ಏನೇನು ಮರ್ತಿದ್ದೀನಿ ಏನೇನು ಮರ್ತಿಲ್ಲ ಅದೆಲ್ಲ. ನಮ್ಮಮ್ಮ ಏನು ಮರ್ತರು, ಸಾಕ್ಸ್ಗಳು ಮರಿಬೇಡ ಇಲ್ಲಿ ನೆಲ ಹಂಗೆ ಹಿಂಗೆ ಅಂತ ಹೇಳ್ತಿರು. ಒಂದಷ್ಟು ಸಾಕ್ಸ್ಗಳನ್ನೆಲ್ಲ ತೆಗ್ದು ಇಟ್ಕೊತಾ ಇದ್ದೀನಿ. ನಾನೆಲ್ಲ ವಾಶ್ ಮಾಡಿ ಅಲ್ಲಿ ಒಂದೊಂದು ಪೇರ್ ಆ ಥರ ಇಟ್ಬಿಟ್ಟಿರ್ತೀನಿ, ಆದ್ದರಿಂದ ಏನು ಟೆನ್ಷನ್ ಇಲ್ಲ. ಇಲ್ಲಿ ಆಮೇಲೆ ಇದು ಏನು ಮತ್ತು ಏನು ಹೆಂಗೆ ಬೇಕು ಅದೆಲ್ಲ ಜ್ಞಾಪಿಸ್ಕೊಂಡು ಪಟಪಟ ಅದೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಹೊರಡೋದು. ಇವಾಗ ಟೈಮ್ ಬಂದು 3:45 ಕರೆಕ್ಟಾಗಿ ಟೈಮ್ 3:45. ಸ್ವಲ್ಪ ನಾನು ಪೂಜೆ ಆದಮೇಲೆ ಒಂದು ಸ್ವಲ್ಪ ಆರಾಮಾಗಿ ಒಂದು ಸ್ವಲ್ಪ ಕೂತ್ಕೊಂಡಿದ್ದು, ಆಮೇಲೆ ಚಕ ಪಟ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋದು. ರೆಡಿ ಆಗಿದೆ, ಸ್ವಲ್ಪ ಬ್ಯಾಲೆನ್ಸ್ ಇರೋದನ್ನು ಎಲ್ಲ ನೆನಪಿಸ್ಕೊಂಡು ಇದು ಮಾಡೋದು. ಏನಿಲ್ಲ ಫ್ರೆಂಡ್ಸ್, ಹೋಗೋಕ್ಕಿಂತ ಮುಂಚೆ ಮೂವೀಸ್ಗಳು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊತೀನಿ. ಅದೊಂದ್ಮೇಲೆ ಇಂಟರ್ನೆಟ್ ಇರೋದು, ಅದಕ್ಕೆ ನೋಡಿ KGF 2 ಡೌನ್ಲೋಡ್ ಮಾಡ್ಕೊತೀನಿ. ಓಕೆ, ಇವಾಗ ಟೈಮ್ ಬಂದು 4:15. ಇವಾಗ ಹೊರಡೋದು. ಸೊ ಸ್ಟ್ರೈಟ್ ರೈಲ್ವೆ ಸ್ಟೇಷನ್. ನನ್ನ ಮಗಳು ಅಂತೂ ಫುಲ್ ಖುಷಿ ಆಗ್ಬಿಟ್ಟೋಳೆ. ನಿದ್ದೆ ಅಂತೂ ಮಾಡಲಿಲ್ಲ. ಬೆಳಿಗ್ಗೆಯಿಂದ ಸರಿಯಾಗಿ ನಿದ್ದೆನೇ ಮಾಡಿಲ್ಲ, ಅರ್ಧ ಗಂಟೆ ನಿದ್ದೆ ಮಾಡೋಳೆ. ಆ್ಯಕ್ಚುಲಿ ಅವಳು ಬೆಳಗ್ಗೆ 9 ಗಂಟೆಗೆ ಎದ್ದರೆ 11 ಗಂಟೆಗೆ ಮತ್ತೆ ಮಲ್ಕೊಂಡು 11 ಗಂಟೆಯಿಂದ 2 ಗಂಟೆವರೆಗೂ ಮಲ್ಕೊತಾಳೆ. ಮತ್ತೆ ಒಂದು 3:15 ಮಲ್ಕೊಂಡ್ರೆ 5 ಗಂಟೆವರೆಗೂ ಮಲ್ಕೊತಾಳೆ. ಹೀಗೆ ಇವತ್ತು ಅರ್ಧ ಗಂಟೆ ನಿದ್ದೆ ಮಾಡೋಳು ಅಷ್ಟೇ, ಮಲ್ಗೆ ಇಲ್ಲ. ಅವಳು ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಫುಲ್ ಖುಷಿಯಾಗ್ಬಿಟ್ಟವಳೆ. ಏನೋ ಗೊತ್ತಿಲ್ಲ ಪಾಪ ಅದಕ್ಕೆ, ಆದ್ರೂ ಫುಲ್ ಖುಷಿಯಾಗ್ಬಿಟ್ಟವಳೆ. ಹಂಗಾಗಿದೆ ಕತೆ. ಓಕೆ, ಇವಾಗ ಲೈಕ್ ಎಲ್ಲ ತಂದು ಇಲ್ಲಿ ಇಟ್ಟಿದ್ವಿ. ಸೊ ನಾನ್ ಸ್ಟಾಪ್ ಮಾಡ್ತಾನೆ ಇದೆ, ಅದು ಇದು ಕ್ಲೀನ್ ಮಾಡೋದು ಕೆಲಸ, ಅದು ಇದು ಅಂತ ಮಾಡ್ತಾ ಇದಾಯಿತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತಿದ್ದೀನಿ, ಒಂದು ಸ್ವಲ್ಪ ಮೈಂಡು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಪ್ಪ, ರೈಲ್ವೆ ಸ್ಟೇಷನಲ್ಲಂತೂ ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ
ಅಷ್ಟು ಜನ. ಹಬ್ಬ ಅಂದಮೇಲೆ ಅಫ್ಕೋರ್ಸ್ ಜನ ಜಾಸ್ತಿ ಇದ್ದೇ ಇರ್ತಾರೆ ಅಲ್ವಾ. ಅಂದರೆ ಹೊರಡುವಾಗ ಎಲ್ಲರೂ ಊರ ಕಡೆಗೆ ಹೊರಡ್ತಾ ಇರ್ತಾರೆ, ರಜೆ ಇರುತ್ತೆ, ಹಬ್ಬಕ್ಕೆ ಹೋಗೋರು ಹೋಗಲೇಬೇಕಾಗಿರುತ್ತೆ. ಆದ್ದರಿಂದ ಹಂಗೆ ಜನ ಇದ್ದರು. ಆ್ಯಂಡ್ ಸೋಮ್ ಕೂಡ ಇವಾಗ ನಮ್ಮನ್ನ ಬಿಟ್ಕೊಡೋಕ್ಕೆ ಅಂತ ಬಂದರು. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಹೋಗೋದಕ್ಕೂ ಏನೊಂದು 3 ಮಿನಿಟ್ಸ್ ಅಷ್ಟೇ ಟ್ರೈನ್ ಬಂದೇ ಬಿಡ್ತು. ನಾನು ಅಲ್ಲಿ ಅಮ್ಮ ಬೇರೆ ಹೂವು ತರೋದಕ್ಕೆ ಹೇಳಿದರು, ಒಂದು ಮಾರು ಹೂವು ತಗೊಬ ಅಂತ. ಹೂವು ಅಂತೂ 200 ರೂಪೀಸ್ ಒಂದು ಮಾರು ಅಂತ ಹೇಳ್ತಾಯಿದ್ರು. ಸರಿ ನಾನು ಮಾರ್ಕೆಟಲ್ಲಿ ಇಳಿದು ಹಣ್ಣೇನು ಬೇಡ ಅಂದರು, ಹಣ್ಣೆಲ್ಲ ತೊಗೊಂಡಿದ್ದೀನಿ. ಹೂವು ಮತ್ತು ಇನ್ನೊಂದೇನು ಎಂಥದ್ದು ಜಾಗ್ರ ಏನೋ ಹೇಳ್ತಾಯಿದ್ರಪ್ಪ, ಅದು ಒಂದು ಎಲೆ ಟೈಪ್ ಬರುತ್ತಲ್ಲ, ಅದು ಸಾರಿ ನನಗೆ ಅದು ಹೆಸರು ಬರ್ತಾಯಿಲ್ಲ, ಅದನ್ನು ತಗೋಬ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಇವಾಗ ತಗೊಂಡು ಬರೋದಕ್ಕೆ ಕರೆಕ್ಟ್ ಆಯಿತು. ಸೊ ಹೇಳ್ದಂಗೆ ನಾವು AC ಕೋಚದು ಬುಕ್ ಮಾಡಿದ್ರಿಂದ ಇಲ್ಲೆಲ್ಲ ಏನು ಜಾಸ್ತಿ ಇಷ್ಟೊಂದು ರಶ್ ಇರೋಲ್ಲ, ಮುಂದೆ ಬಂದುಬಿಡುತ್ತೆ ಇದು ಹೋಗಿ. ಆದ್ದರಿಂದ ಮುಂದೆನೇ ಕೂತ್ಕೊಂಡಿದ್ವಿ. ಸೊ ಮತ್ತು ಮಗಳನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ, ಬಾಯ್ ಬಾಯ್ ಅಂತ ಟ್ರೈನ್ ಹತ್ತೇನೆ ಇದು ಮಾಡ್ತಾಯಿದ್ರು. ಅವಳಿಗೆ ಹೊಸ ಥರ ಅಲ್ವಾ ಇದು, ಅವಳು ಎಕ್ಸೈಟ್ ಆಗಿಬಿಟ್ಟಿದ್ಲು. ಇವಾಗ ಎಕ್ಸೈಟ್ ಆಗಿರಲಿಲ್ಲ ಆ್ಯಕ್ಚುಲಿ. ಹೋಗಿ ಸೀಟ್ ಮೇಲೆ ಕುತ್ಕೊಂಡಾಗ ನೋಡಿ ಅವಳು ಎಷ್ಟು ಎಕ್ಸೈಟ್ ಆಗಿದ್ಲು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಟ್ಟಾಗಿ ಅವ್ರ ಅಪ್ಪನ ಮಗಳನ್ನ ಇವರು ಮಿಸ್ ಮಾಡ್ಕೋತಾಯಿದ್ರು, ಅಪ್ಪನ ಇವಳು ಮಿಸ್ ಮಾಡ್ಕೋತಾಳೆ ಅಂತ ಅನಿಸುತ್ತೆ. ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ಫುಲ್ ಹ್ಯಾಪಿ. ಇದು ನೋಡಿ ನೀರು ಕುಡಿತಾ ಇದ್ಲು. ಆಮೇಲೆ ಅವಳಿಗೊಂದು ಸ್ವಲ್ಪ ಹೊಟ್ಟೆ ಹಸಿವು ಶುರು ಆಗ್ತಾಯಿತ್ತು. ಈ ಕೇಕ್ ಥರ ತೊಗೊಂಡಿದ್ದೆ, ಯಾಕೆಂದರೆ ಮೆತ್ತಗಿರೋದವಳಿಗೆ ಇನ್ನೂ ಅಲ್ಲಿ ಬಂದಿಲ್ಲ. ಗಟ್ಟಿ ನೆತ್ತಿರೋರಿಗೆ ಅಲ್ಲಿ ಬರಲ್ಲ ಬೇಗ ಅಂತ ಹೇಳ್ತಾರೆ, ಹಾಗೆ ಇನ್ನೂ ಬಂದಿಲ್ಲ ಅವಳಿಗೆ. ಆದ್ದರಿಂದ ಒಂದು ಸ್ವಲ್ಪ ನೀರು ಕುಡಿಸ್ಕೊಂಡು ನಾನು ಮಲಗಿಬಿಡ್ತಾಳೆ ಅಂತ ಅಂದ್ಕೊಂಡ್ರೆ ಒಂದಿಷ್ಟು ಮಲಗೇ ಇಲ್ಲ ಅವಳು. ಬೆಳಗ್ಗೆ ಒಂದು ಅರ್ಧ ಗಂಟೆ ಮಲಗಿದ್ದಷ್ಟೇನೆ. ಅದಾದಮೇಲೆ ಅವಳು ಮಲಗೇ ಇಲ್ಲ ಒಂಚೂರು. ನಾನು ಇವಾಗ ಮಲಗ್ತಾಳೆ, ಆವಾಗ ಮಲಗ್ತಾಳೆ, ಇರು ಅಂತಂದರೆ ಹ್ಞೂ ಒಂದು ಚೂರು ಇಲ್ಲ. ಮತ್ತು ನಮ್ಮ ಮುಂದೆಗಡೆ ಒಂದು ಪಾಪು ಬೇರೆ ಇತ್ತು. ಆ ಪಾಪು ಜೊತೆ ಆಟ ಆಡ್ಕೊಂಡು ಹೀಗೇನೇ ಒಟ್ಟಿನಲ್ಲಿ ಕಳೀತು ಟೈಮ್. ಏನಂದರೆ ಈ ಜನಶತಾಬ್ದಿ ಆಗಿರೋದ್ರಿಂದ ಟ್ರೈನ್ ಹೋಗೋದೇ ಗೊತ್ತಾಗಲ್ಲ, ಬೇಗನೆ ಹೋದಂಗಿಲಾಗುತ್ತೆ. 5:15 ಬಿಟ್ಟರೆ 9 ಗಂಟೆ ಅಷ್ಟೊತ್ತಿಗೆ 9:30 ಅಷ್ಟೊತ್ತಿಗೆ ಭದ್ರಾವತಿ ರೀಚ್ ಆಗ್ತೀವಿ ಅಂತ ಹೇಳಿದರು. ನನಗೆ ಅರಸೀಕೆರೆವರೆಗೂ ನಾವು ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಫಾಸ್ಟಾಗಿ ಹೋಯಿತು ಟ್ರೈನು. ಅರಸೀಕೆರೆಯಿಂದ ಆಮೇಲೆ ಒಂದು ಸ್ವಲ್ಪ ಸ್ಲೋ ಆಗಿ ಹೋದರು. ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು ಅನ್ನೋ ಥರ ಅನಿಸ್ತು. ಆದರೆ ಕರೆಕ್ಟಾಗಿ ಟೈಮ್ ಪಿಕಪ್ ಅಲ್ಲಿ ಕರೆಕ್ಟಾಗಿ ಮಾಡ್ತಾರೆ, ನಮ್ಗೆ ಹಂಗೆ ಅನಿಸುತ್ತೆ. ಮತ್ತು ನಾನು ಈ ಟ್ರೈನಲ್ಲಿ ಈ ಜನಶತಾಬ್ದಿ ಟ್ರೈನ್ ಹತ್ತಿ ಆಲ್ಮೋಸ್ಟ್ ತುಂಬ ವರ್ಷಗಳೇ ಆಗೋಯಿತು. ನಾನು ಸ್ಟಾರ್ಟಿಂಗೇನೋ ಹೋಗಿದ್ದಷ್ಟೇನೆ, ನಾನೇನು ಈ ಟ್ರೈನ್ಗೆಲ್ಲ ಬರಲ್ಲ. ನನ್ನ ಮಗಳು ಅಂತೂ ಆಟ ಆಡಿಕೊಂಡು ಏನೇನೋ ಕುಣಿಯಬಾರ್ದು ಅಂದ್ಕೊಂಡು ಎಲ್ಲ ಆ ಕಡೆ ಸ್ಟ್ರೈಟ್ ಒಂದು ಪಾಪು ಕೂತಿದ್ದೆ, ಒಂದು ಹುಡುಗಿ ಕೂತಿದ್ದು. ಆ ಹುಡುಗಿ ಇವಳನ್ನ ನಗಿಸ್ತಾಯಿತ್ತು. ಅದಕ್ಕೆ ಇವಳು ಆ ಪಾಪುಗೆ ಹೇಳ್ಕೊಂಡು ಹಾಗೇ ಆಟ ಆಡ್ತಿದ್ಲು. ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಮಾತ್ರ. ಇನ್ನು ಕರೆಕ್ಟಾಗಿ 9:15ಗೆ ಟ್ರೈನ್ ಬಂತು. ಯಶವಂತಪುರ ಭದ್ರಾವತಿಗೆ ಬಂದಿದ್ದ ತಕ್ಷಣವೇ ಇವಾಗ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ರಿಷಿ ಗಾಡಿ ತರ್ತೀನಿ ಅಂತ ಹೇಳಿದ, ಆದರೆ ಗಾಡಿನಲ್ಲಿ ನನ್ನ ಲಗೇಜು, ಪಾಪು, ರಕ್ಷಿತ್ ಎಲ್ಲರೂ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅಲ್ಲೇ ಬಂದು ನಿಂತ್ಕೊಂಡಿದ್ದೆ, ಅವಾಗ ಬಂದು ಮಾತಾಡ್ಸಿದ್ರು. ಖುಷಿ ಆಯಿತು. ಅವರು ನಮ್ಮ ನಿಯರ್ ಪೇಪರ್ ಟೌನಲ್ಲೇ ಇರೋದು ಅಂತ ಹೇಳ್ತಾಯಿದ್ರು. ಸೊ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಅಷ್ಟರಲ್ಲಿ ರಿಷಿ ಬಂದವನೇ ರಿಷಿ ನೋಡಿದ ತಕ್ಷಣ ಅವನಿಗೆ ಫಸ್ಟು ರಿಷಿಗೆ ಖುಷಿಮಾನ ಅವನೇ ಎತ್ಕೋಬೇಕು, ಅವನೇ ಫಸ್ಟ್ ಮುದ್ದಾಡಬೇಕು ಅನ್ನೋದು ಆಸೆ ಇತ್ತು. ಬಂದಿದ್ದ ತಕ್ಷಣವೇ ಎತ್ಕೊಂಡ. ಆಮೇಲೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆಗೆ ಅಂತ ಹೇಳ್ದ. ರಕ್ಷಿತು ಮತ್ತು ಖುಷಿ ಆಮೇಲೆ ರಿಷಿ ಅವರು ಆಂಟಿ ಮನೆಗೆ ಹೋದ್ರು, ಯಾಕಂದರೆ ಸಿಹಿ ನೋಡಬೇಕಾಯ್ತಲ್ಲ, ನಾಯಿ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೊರಟೋದ ಅವನು. ನಾನು ಲಗೇಜೆಲ್ಲ ಇಟ್ಕೊಂಡು ಆಟೋನಲ್ಲಿ ಮನೆಗೆ ಬಂದುಬಿಟ್ಟೆ. ಅಮ್ಮ ಅಯ್ಯೋ ಏನು ಕಳ್ಸೋಕ್ಕೋದೆ, ಹಿಂಗೆ ಕರ್ಕೊಬರ್ಬೇಕಾಯ್ತು ಅಂತ. ಅಯ್ಯೋ ಅವನಿಗೆ ಖುಷಿ ಅಲ್ವಾ ಫಸ್ಟು, ಹೋಗಲಿ ಬಿಡ್ರಿ ಮಮ್ಮಿ ಅಂದ್ಬಿಟ್ಟು ಆಮೇಲೆ ರಿಷಿ ಮತ್ತೆ ಕರ್ಕೊಬಂದ. ಆಮೇಲೆ ಮತ್ತೆ ನಾನು ಹೋಗೋಷ್ಟೊತ್ತಿಗೆ ಕರ್ಕೊಂಡು ಬಂದ ಆಲ್ಮೋಸ್ಟು. ಆಮೇಲೆ ಇವಾಗ ಅಮ್ಮ ಅವಳಿಗೆ ದೃಷ್ಟಿ ತೆಗಿಯೋಕ್ಕೆ ಅಂತ ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ರು. ಆಮೇಲೆ ಬಂದ ತಕ್ಷಣವೇ ದೃಷ್ಟಿ ತೆಗ್ದಾಕ್ವಿ.
ಸೊ ಹಿಂಗೆ ನಮ್ಮಮ್ಮ ಒಟ್ಟಿನಲ್ಲಿ ಯಾಕೆಂದರೆ ಸರಿಯಾಗಿ ಊಟ ಮಾಡ್ತಾರಲ್ಲ, ಮತ್ತು ಅವತ್ತು ಇದು ಬೇರೆ ಇತ್ತು, ಅಮಾವಾಸ್ಯೆ ಬೇರೆ ಇತ್ತು, ಆದ್ದರಿಂದ ತೆಗ್ದುಬಿಡೋಣ ಹಂಗೆ ಹೊರಗಡೆಯಿಂದ ಬರ್ತಿದ್ದಂಗೆ ತೆಗ್ದುಬಿಡೋಣ ಅಂತ ಇಷ್ಟೆಲ್ಲ ಮಾಡಿದ್ದಾಯಿತು. ಫೈನಲಿ ಅಮ್ಮ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಬಂದಿದ್ದಾಯಿತು, ಊಟ ಮಾಡಿದ್ದಾಯಿತು. ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ, ಮಧ್ಯಾಹ್ನ ಊಟನೇ ಮಾಡಿಲ್ಲ ನಾನು. ಸೊ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಅಮ್ಮ ನುಗ್ಗೆಕಾಯಿ ಅವರೆಕಾಳು ಹಾಕಿ ಇದು ಅವರೆಕಾಳು ಇದ್ಕಿಸ್ಬಿಟ್ಟು ಸಾರು ಮಾಡಿದರು. ಊಟ ಮಾಡಿಬಿಟ್ಟೆ. ಇವಾಗ ಹೋಗಿ ಕೈಕಾಲು ತೊಳ್ಕೊಂಡಿದ್ದು ಅಷ್ಟೇ, ಮುಖ ಏನೂ ತೊಳ್ಕೊಂಡಿಲ್ಲ, ಅಷ್ಟು ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ನನ್ನ ಮಗ ಊಟ ಮಾಡ್ಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಟ್ಟವನೆ. ನನ್ನ ಮಗಳು ಇಲ್ಲ, ಅಮ್ಮ ಊಟ ಮಾಡ್ತವ್ರೆ, ಆಟ ಆಡ್ತಾವಳೆ ಅಲ್ಲಿ. ಓಕೆ, ಮತ್ತೆ ಮಾರ್ನಿಂಗ್ ಫ್ರೆಶ್ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಯುಗಾದಿ ಹಬ್ಬದ ವ್ಲಾಗ್ನ. ಓಕೆನಾ? ಸೊ ಇವತ್ತಿನ ವ್ಲಾಗ್ ಇಲ್ಲಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಓಕೆ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೈಮ್ ಬಂದು 11 ಗಂಟೆ. ಅಲ್ಲಿ ತಲೆ ಹಂಗೆ ಹಿಂಗೆ ಅಂತ ಐತೆ. ಹೋಗಿ ಫಸ್ಟು ಫ್ರೆಶಪ್ ಅಂದರೆ ಮುಖ ತೊಳ್ಕೊಂಡು ನೀಟಾಗಿ ಇದು ಮಾಡ್ಬಿಟ್ಟು ಮಲ್ಕೊಳ್ಳೋದೆ ಅಷ್ಟೇ. ಓಕೆ, ಬಾಯ್.